ಗೌರಿ ನಂದನ ದೇವಾ ಸಿದ್ಧಿದಾಯಕ ಉತ್ತಿಷ್ಟ ಆದೇಶ ಉತ್ತಿಷ್ಟ ಗಣನಾಯಕ ಏರಂಬ ಸಂವದನಯ ಕರುಣಾಂಬುರಾಶೆ ಹೇ ಮೂಷಿಕ. ಎಲ್ಲರಿಗೂ ನಮಸ್ಕಾರ, ಶುಭೋದಯ, ವೆಲ್ಕಮ್ ಬ್ಯಾಕ್ ಟು ನನ್ನ ಪುಟ್ಟ ಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿಮ್ಮೆಲ್ಲರಿಗೂ ಸುಸ್ವಾಗತ. ಬೆಳಗ್ಗೆನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಆ್ಯಂಡ್ ಸ್ವಲ್ಪ ಬ್ರೇಕ್ ಆಗಿತ್ತು ವಾಕಿಂಗ್ಗೆ ಹೆಲ್ತ್ ಇಶ್ಯೂಸಿಂದ. ಬಟ್ ಈಗ 1 ವೀಕಿಂದ ಪ್ರಾಪರಾಗೆ ಬೆಳಗ್ಗೆ 5:05 ಎದ್ದು ವಾಕಿಂಗ್ ಮುಗಿಸ್ಕೊಂಡು ಬಂದು ಮತ್ತೆ ಬ್ರೇಕ್ಫಾಸ್ಟ್ನ ಮಾಡ್ತಿದ್ದೀನಿ. ಬ್ರೇಕ್ಫಾಸ್ಟ್ಗೆ ಪಾಲಕ್ ಪನ್ನೀರ್ ಮಾಡಿದ್ದೆ ಆ್ಯಂಡ್ ಮಕ್ಳಿಗೂ ಕೂಡ ಬೇಗ ಫ್ರೆಶ್ ಅಪ್ ಮಾಡಿಸಿ ಆಚೆ ಕರ್ಕೊಂಡು ಬಂದು ಕೂತ್ಕೊಂಡಿದ್ದೆ. ಆ್ಯಂಡ್ ಸಬ್ಜಾ ಸೀಡ್ಸನ್ನ ಕೂಡ ಕುಡಿತಿದ್ದೀನಿ. ಆ್ಯಂಡ್ ಸಬ್ಜಾ ಸೀಡ್ಸ್ ಜೊತೆಗೆ ಸ್ವಲ್ಪ ಕಲ್ಸಕ್ರೆನ ಹಾಕ್ಕೊಂಡು ಕುಡಿಯೋದ್ರಿಂದ ಎಕ್ಸಸ್ ಆಫ್ ಈಟನ್ನು ಕಮ್ಮಿ ಮಾಡುತ್ತೆ. ನಾನು ಕುಡಿತಿದ್ರೆ ಪಾಪು ನನಗೆ ಅಂತಿದ್ಲು, ಅವಳಿಗೊಂದು ಸ್ವಲ್ಪ ಕುಡಿಸ್ತಿದ್ದೀನಿ. ಆ್ಯಂಡ್ ಮಕ್ಕಳಿಗೆಲ್ಲ ಸ್ನಾನ ಮಾಡಿಸಿ ಒಂದು ಸ್ವಲ್ಪ ಹೊತ್ತು ಬಿಸಿಲಲ್ಲಿ ಕುತ್ಕೊಂಡು ಒಂದು ಸ್ವಲ್ಪ ರಿಫ್ರೆಶ್ ಮಾಡ್ತಿದ್ದೀವಿ. ಆ್ಯಂಡ್ ಮಕ್ಕಳಿಗೆ ಈ ಥರ ಬೆಳಗಿನ ಜಾವ ಬಿಸಿಲಲ್ಲಿ ಕೂರಿಸೋದ್ರಿಂದ ಒಳ್ಳೆ ಇಮ್ಯುನಿಟಿ ಪವರ್ ಬರುತ್ತೆ. ಹಾಗಾಗಿ ಒಂದು ಸ್ವಲ್ಪ ತಲೆಗೆ ಸ್ನಾನ ಮಾಡಿಸಿದ್ನಲ್ಲ, ಸ್ವಲ್ಪ ಹೊತ್ತು ಆಚೆನೇ ಕುತ್ಕೊಂಡು ಟೈಮ್ ಪಾಸ್ ಮಾಡ್ತಿದ್ದೀವಿ. ಆ್ಯಂಡ್ ಇವತ್ತು ಮನೆ ದೇವಸ್ಥಾನಕ್ಕೆ ಕೂಡ ಹೋಗಬೇಕು. ಆ್ಯಂಡ್ ಒಂಥರ ಪೀಸ್ಫುಲ್ ಡೇ ಅಂತ ಹೇಳ್ಬೋದು. ಡೇ ವಾಸ್ ಪೀಸ್ಫುಲ್ ಅಂತ ಹೇಳ್ಬೋದು. ಇನ್ನು ಒಂಥರ ಮನೆ ದೇವಸ್ಥಾನಕ್ಕೆ ಹೋಗುವಂಥ ಜೋಶು, ಒಂಥರ ಭಕ್ತಿ ಎಲ್ಲ ಇತ್ತು. ಹಾಗಾಗಿ ಬೇಗ ಎಲ್ಲ ಕೆಲಸನ ಮುಗಿಸಿ ಫ್ರೆಶ್ ಅಪ್ ಆಗಿ ಬಂದು ಮನೇಲಿ ಕೂಡ ಪೂಜೆ ಎಲ್ಲ ಮಾಡಿ ರೆಡಿಯಾಗಿ ಇಲ್ಲಿಗ ಮನೆದಿನ ವ್ಲಾಗ್ ಬಂದು. ಆ್ಯಂಡ್ ಬೆಳಗ್ಗೆನೇ ಪೂಜೆ ಎಲ್ಲ ಆಯಿತು. 6 o'clockಗೆ ಪೂಜೆ ಎಲ್ಲ ಆಯಿತು. ಟಿಫನ್ ಕೂಡ ರೆಡಿ ಇದೆ. ಆ್ಯಂಡ್ ಇವಾಗ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ. ಲೆಟ್ಸ್ ಗೋ. ನಮ್ಮ ಅಜ್ಜಿ ಸೀರೆ ವೇರ್ ಮಾಡಿದ್ದೀನಿ. ಬ್ಲೌಸ್ ನಂದೇ ಯಾವುದೋ ಒಂದು ಮಿಸ್ ಮ್ಯಾಚ್ ಮಾಡ್ಕೊಂಡು ಆ್ಯಂಡ್ ಒಂಥರ ಚೆನ್ನಾಗಿದೆ. ಆ್ಯಂಡ್ ಈ ದೇವ್ರ ಭಕ್ತಿ ಆ್ಯಂಡ್ ಪೂಜೆ ಇದನ್ನೆಲ್ಲದನ್ನು ಎಷ್ಟು ನಂಬ್ತಾರೆ ಅಲ್ವಾ ಎಲ್ಲ ಜನ. ಆ್ಯಂಡ್ ನಾನು ಕೂಡ ಅಷ್ಟೇ. ಆ್ಯಂಡ್ ನನ್ನ ಜೀವನ ಯಾರಿದ್ದರು ಯಾರಿಲ್ಲ ಅಂದರು, ಯಾರು ನೋಡಿದ್ರು ಯಾರು ನೋಡಲಿಲ್ಲ ಅಂದರು, ನನ್ನ ಜೀವನ ಇಷ್ಟು ಕಾಮಾಗಿ ಇಷ್ಟು ಪೀಸ್ಫುಲ್ಲಾಗಿ ಜೀವನ ಮಾಡ್ತಿದ್ದೀನಿ, ಸಾಗಿಸ್ತಿದ್ದೀನಿ ಅಂತ ಅಂದರೆ ನಾನು ನಂಬಿರೋದು ದೇವ್ರನ್ನ. ದೇವರು ಯಾರಿಗೂ ಏನೂ ಅನ್ಯಾಯ ಮಾಡಲ್ಲ. ಯಾರ್ಯಾರಿಗೆ ಏನೇನು ಕೊಡಬೇಕು, ಯಾರ್ಯಾರಿಗೆ ಎಷ್ಟು ಕೊಡಬೇಕು ಎಷ್ಟು ಕೊಡಬಾರ್ದು ಅನ್ನೋದು ಚೆನ್ನಾಗಿ ಗೊತ್ತು. ನಾವು ಏನೋ ಮಾಡಿಬಿಟ್ರೆ ಏನೋ ಜಾಸ್ತಿ ಕೊಡಲ್ಲ. ದೇವ್ರು ಯಾರಿಗೆ ಎಷ್ಟು ಕೊಡಬೇಕು ಅಷ್ಟೇ ಕೊಡೋಕ್ಕೆ ಸಾಧ್ಯ ಅನ್ನೋದನ್ನು ನಾನು ಚೆನ್ನಾಗಿ ಅರ್ಥ ಮಾಡ್ಕೊಂಬಿಟ್ಟಿದ್ದೀನಿ. ಸೊ ಆಯಿತು, ನಮ್ಮ ಜೀವನದಲ್ಲಿ ಏನಿದೆ, ಏನು ಪಡೆದಿದ್ದೀವಿ, ಏನು ಸಿಗಬೇಕು ಅದು ಸಿಗುತ್ತೆ ಅಂದ್ಬಿಟ್ಟು ನೆಮ್ಮದಿಯಿಂದ ಒಂದು ಭರವಸೆಯಿಂದ ಜೀವನನ ಸಾಗಿಸ್ತಿದ್ದೀನಿ. ಸಾಕಷ್ಟು ಅಡೆತಡೆಗಳು, ಸಾಕಷ್ಟು ಪ್ರಾಬ್ಲಮ್ಸ್ ಎಲ್ಲದೂ ಬಂದಿದೆ. ಎಲ್ಲದನ್ನು ಫೇಸ್ ಮಾಡ್ಕೊತ ಮುಂದೆ ಹೋಗ್ತಿದ್ದೀನಿ. ಏನಕ್ಕೆ ಅಂತಂದರೆ ದೇವಿ ಯಾರಿಗೂ ಅನ್ಯಾಯ ಮಾಡಲ್ಲ ಅನ್ನೋ ಗಟ್ಟಿ ನಂಬಿಕೆ. ಆ್ಯಂಡ್ ನಾವು ಮಾಡಿದ್ದು ನಮಗೆ, ನೀವು ಮಾಡಿದ್ದು ನಿಮಗೆ ಅನ್ನೋ ಥರ ಜೀವನ. ಸೊ ಹಾಗಾಗಿ ಐ ಆಮ್ ಹ್ಯಾಪಿ ಆ್ಯಂಡ್ ಪೀಸ್ಫುಲ್ಲಾಗಿ ಜೀವನ ಮಾಡ್ತಿದ್ದೀನಿ. ಹಂಗಂತ ಬಾಧೆ ಏನೂ ಇಲ್ಲ ಅಂತಲ್ಲ, ಸಾಕಷ್ಟು ಬಾಧೆ, ನೋವು, ಖುಷಿ ಎಲ್ಲ ಇದೆ. ಬಟ್ ಎಲ್ಲ ಇದ್ದರೂ ಗೋಯಿಂಗ್ ವಿತ್ ಫ್ಲೋ, ಪೀಸ್ಫುಲ್ ಅಂತಾರಲ್ವ, ಆ ಥರ ಸಾಗಿಸ್ತಿದ್ದೀನಿ. ಆ್ಯಂಡ್ ಬೆಳಗ್ಗೆನೇ ದೇವಸ್ಥಾನಕ್ಕೆ ಹೋದ್ವಿ. ಆ್ಯಂಡ್ ಸಮ್ ಇಶ್ಯೂಸಿಂದ ಬೆಳಗ್ಗೆ ಪೂಜೆ ಇಲ್ಲ, ಸಾಯಂಕಾಲ ಅಂತ ಹೇಳಿದ್ರು. ಸೊ ಹೋಗಿ ನಮಸ್ಕಾರ ಮಾಡಿಕೊಂಡು ಬರ್ತಾ ಮಕ್ಕಳು ಕೂಡ ಸ್ವಲ್ಪ ಬೇಗನೆ ಎದ್ದೊಳಿಸಿದ್ದೆ. ಸೊ ಹಂಗಾಗಿ ಅವರು ಕೂಡ ನಿದ್ದೆ ಮಾಡಿದರು. ಆ್ಯಂಡ್ ಬ್ರೇಕ್ಫಾಸ್ಟ್ ಕೂಡ ಅಷ್ಟೇ ಮನೆಯಿಂದನೇ ಮಾಡ್ಕೊಂಡು ತೊಗೊಂಡೋಗಿದ್ದೆ, ಅಲ್ಲೇ ತಿನ್ಕೊಂಡ್ವಿ. ಬಟ್ ಅದನ್ನು ಗ್ಲಿಮ್ಸ್ ಏನು ತೊಗೊಂಡಿಲ್ಲ. ಆ್ಯಂಡ್ ಬರ್ತಾ ಸ್ವಲ್ಪ ಮಧ್ಯಾಹ್ನ ಅಲ್ವಾ, ಈಗ ಏನಾದರೂ ವಾಟರ್ ಮಿಲನ್, ಮೇಯ್ನಾಗೆ ವಾಟರ್ ಮಿಲನ್ ತಿನ್ನಬೇಕು ಅನಿಸುತ್ತೆ. ವಾಟರ್ ಮಿಲನ್ ಎಷ್ಟು ತಿಂದರೂ ಸಾಕು ಅಂತ ಅನಿಸೋದೇ ಇಲ್ಲ. ಅಡ್ಡ ಬರಬೇಡ ಚಾರು, ಅಡ್ಡ ಬರಬೇಡ, ಬುದ್ಧಿ ಇಲ್ವಾ ನಿಂಗೆ? ಎಲ್ಗೋಗಿದ್ವಿ ನಾವು? ಚಾಮಿಗೆ ಹೋಗಿ ಈಗ ಮನೆಗೆ ಹೋಗ್ತಾ ಇದ್ದೀವಿ. ಯಾಕೆ ಹೇಳು ಪಾಪು, ಮುತ್ತ ಕೊಡೋಗ್ಲಿ. ಒಳ್ಳೆ ಬ್ರ್ಯಾಂಡ್ ಕಡೆ ಇದು. ಹೌದು. ನಂಬರ್ 1 ಬ್ರ್ಯಾಂಡ್ ಇದು. ಲ್ಯಾಡರ್ ಅಲ್ಲೇ ನಂಬರ್ 1 ಇದು. Say hi. 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 And let's go for
ಮತ್ತೆ ನಾವು ಸಂಜೆ ಹಂಗೆ ಬಂದ್ವಿ, ಅಭಿಷೇಕ ಎಲ್ಲ ಆಯಿತು. ಮಹಾಮಂಗಳಾರತಿ ಮಾಡೋಕ್ಕೆ ದೀಪಗಳನ್ನೆಲ್ಲ ರೆಡಿ ಮಾಡ್ಕೊತಿದ್ದೀವಿ. ತುಂಬ ಅದ್ಭುತವಾಗಿತ್ತು ಅವತ್ತು ಪೂಜೆ. ಅಂಡ್ 2 ಕಣ್ಣಲ್ಲಿ ನೋಡೋಕ್ಕೆ ಸಾಲಿಲ್ಲ. ಬಾಯ್ ಇಟ್ಕೊಂಬೇಡ. ನಾವು ಮತ್ತೆ ಸಂಜೆ ಕೂಡ ಹೋಗಿದ್ವಿ 4:30-5 ಗಂಟೆ ಅಷ್ಟರಲ್ಲಿ. ಆ್ಯಂಡ್ ಅವಾಗ ಅಭಿಷೇಕ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು 9 ಗಂಟೆವರೆಗೆ ಮಂಗಳಾರತಿ ಆಗಿದ್ದು, ಮಹಾಮಂಗಳಾರತಿ. ಅವಾಗವರೆಗೂ ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿದ್ವಿ. ತುಂಬ ನೆಮ್ಮದಿ, ತುಂಬ ತೃಪ್ತಿ ತಿನ್ನಿಸ್ತು. ಮಕ್ಳಿಗೂ ಕೂಡ ಅಲ್ಲೇ ಊಟ ಮಾಡಿಕೊಂಡು ನೆಮ್ಮದಿಯಿಂದ ದೇವಸ್ಥಾನದಲ್ಲಿದ್ವಿ. ಆ್ಯಂಡ್ ಎಷ್ಟೊತ್ತು ದೇವಸ್ಥಾನದಲ್ಲಿ ಇದ್ವಿ ಅಂತ ಅಂದರೆ ಯಾವತ್ತೂ ನಾವು ಅಷ್ಟೊತ್ತು ದೇವಸ್ಥಾನದಲ್ಲಿಲ್ಲ. ಆಲ್ಮೋಸ್ಟ್ ಒಂದು 6-7 ಅವರ್ಸ್ ಇದ್ವಿ. ನಾವು ಮನೆಗೆ ಬರೋಷ್ಟಿಗೆ 11:30-12 ಆಗಿತ್ತು. ಆ್ಯಂಡ್ ಒಂದು ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ವಿ ದೇವಸ್ಥಾನದಲ್ಲಿ. ಆ್ಯಂಡ್ ಒಳ್ಳೆ ಜನರ ಮಧ್ಯೆ ಬಾಯಿ ತುಂಬ ಮಾತಾಡ್ತಾರೆ ಹಳ್ಳಿ ಜನ. ಆ್ಯಂಡ್ ತುಂಬ ಖುಷಿ ಅಂತ ಅನ್ನಿಸ್ತು. ಎಲ್ಲ ಕಡೆ ಹಿಂಗಿರೋದಿಲ್ಲ. ಆ್ಯಂಡ್ ಒಂಥರ ಮನಸ್ಸಿಗೆ ಒಳ್ಳೆ ನೆಮ್ಮದಿ, ತೃಪ್ತಿ ಸಿಕ್ತು. ಆ್ಯಂಡ್ ಎಲ್ಲೂ ಸಿಗದೆ ಇರೋದು ನೆಮ್ಮದಿ, ತೃಪ್ತಿ ಮನೆ ದೇವಸ್ಥಾನದಲ್ಲಿ ಸಿಗುತ್ತೆ ಅನ್ನೋದಕ್ಕಿದೆ ಒಂದು ದೊಡ್ಡ ಎಕ್ಸಾಂಪಲು. ಮಕ್ಳಿಗೂ ಕೂಡ ಅಷ್ಟೇ ಒಂದು ಒಳ್ಳೆ ಟೈಮ್. ಆ್ಯಂಡ್ ಅಲ್ಲಿದ್ದಿದ್ದ ಜನ ಅಂತೂ ಎಷ್ಟು ಪ್ರೀತಿಯಿಂದ ಮಾತಾಡ್ಸಿದ್ರು. ಮಕ್ಳಿಗೆ ಏನೇನು ಬೇಕು ಎಲ್ಲ ವಿಚಾರಿಸಿದ್ದು. ತುಂಬ ಖುಷಿ ಅಂತ ಅನ್ನಿಸ್ತು. ಆ್ಯಂಡ್ ಒಳ್ಳೆ ಪೂಜೆ ಎಲ್ಲ ಆಯಿತು ಅವತ್ತು. ಆಲ್ಮೋಸ್ಟ್ 11:30 ಆಗಿಬಿಟ್ಟಿತ್ತು. 11:30-12 ಆಗಿಬಿಟ್ಟಿತ್ತು ಮನೆಗೆ ರೀಚ್ ಆಗೋಷ್ಟರಲ್ಲಿ. ಆ್ಯಂಡ್ ಮನೆಗೆ ರೀಚ್ ಆಗಿ ಒಂದು ಸ್ವಲ್ಪ ಮಕ್ಕಳಿಗೆ ನಮಗೆಲ್ಲ ಕಫ ಆಗಿತ್ತು ಅಂತ ಹೇಳಿದ್ನಲ್ಲ, ಸ್ವಲ್ಪ ಕಷಾಯ ಕುಡಿದು ಮಲ್ಕೊಳ್ಳೋಣ ಅಂದ್ಬಿಟ್ಟು ಮಕ್ಕಳು ಕೂಡ ಎದ್ದಿದ್ರು. ಅಷ್ಟೊತ್ತಲ್ಲಿ ಸರಿ ಬಿಡು ಅಂದ್ಬಿಟ್ಟು ಒಂಚೂರು ಎಲ್ಲರೂ ಕಷಾಯ ಕುಡಿದು ಮಲ್ಕೊಳ್ಳೋಣ, ಒಂದು ಸ್ವಲ್ಪ ಬೇಗ ರಿಕವರ್ ಆಗ್ಬೋದು ಅಂತ ಕಷಾಯ ಮಾಡ್ಕೊಳ್ಳೋಕ್ಕೆ ಒಂದು ಬೌಲ್ಗೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು, ಒಂದು ಸ್ವಲ್ಪ ಚಕ್ಕೆ, ಒಂದು 3 ಲವಂಗ, ಒಂದು ಸ್ವಲ್ಪ ಕಾಳು ಮೆಣಸು, ಅದ್ರ ಜೊತೆಗೆ ಜಜ್ಜಿ ಇಟ್ಕೊಂಡಿರೋ ಅಂಥ ಶುಂಠಿ, ಹಾಗೂ ಒಂದು ಸ್ವಲ್ಪ ಈರುಳ್ಳಿ, ನಾಟಿ ಈರುಳ್ಳಿ ಬರುತ್ತೆ ಅಲ್ವಾ, ಸಣ್ಣ ಈರುಳ್ಳಿ, ಆ ಈರುಳ್ಳಿ, ಹಾಗೂ ಒಂದು ಸ್ವಲ್ಪ ಲೆಮನ್ ಲಾಸ್ಟಲ್ಲಿ ಕೂಡ ಹಾಕ್ಕೋಬೋದು. ಬಟ್ ನಾನು ನೀರು ಕುದಿಯೋವಾಗಲೇ ಹಾಕ್ಕೊತಿದ್ದೀನಿ ಲೆಮನ್ನು. ಮತ್ತು ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡು ಸ್ವಲ್ಪ ಹೊತ್ತು ಚೆನ್ನಾಗಿ ಕುದಿಸ್ಕೋಬೇಕಾಗುತ್ತೆ. ಒಂದು ಸ್ವಲ್ಪ ಸ್ಟ್ರಾಂಗಾಗಿ ಮಾಡಿಕೊಂಡ್ರು ಒಳ್ಳೆಯದು. ಚೆನ್ನಾಗಿ ಕುದಿಸ್ಕೊಂಡು ಕುಡಿಯೋದಷ್ಟೇ. ತುಂಬ ಹೆಲ್ದಿ, ಬೇಗ ರಿಕವರ್ ಆಗಿಬಿಡ್ತೀವಿ. ಈ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ತುಂಬ ಧನ್ಯವಾದ, ತುಂಬ ಥ್ಯಾಂಕ್ಸ್ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಿದ್ದೀನಿ. ಬಾಯ್, ಸಿ ಯು ಇನ್ ನೆಕ್ಸ್ಟ್.